ನಮಸ್ಕಾರ ವೀಕ್ಷಕರೇ, ಪ್ರಜಾಧ್ವನಿ ಟಿವಿ ನ್ಯೂಸ್ಗೆ ಸ್ವಾಗತ. ಬಳ್ಳಾರಿ ಜಿಲ್ಲೆಯ ಸುಧಾ ಕ್ರಾಸ್ ಹೊಸಪೇಟೆ ಬೈಪಾಸ್ ದಾರಾ ಮಿಲ್ ಸಮೀಪ ಇರುವ ಕಾರ್ ಮಾಸ್ಟರ್ ಸರ್ವಿಸ್ ಶೋರೂಂನಲ್ಲಿ ಕನ್ನಡ ಬೋರ್ಡುಗಳ ಕುರಿತಾಗಿ ವಿವಾದ ಉದ್ಭವಿಸಿದೆ. ಕರ್ನಾಟಕ ಪ್ರಜಾಧ್ವನಿ ವೇದಿಕೆ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಶ್ರೀ ಕನ್ನಡಿಗ ಸಮೀರ್ ಅವರು, ರಾಜ್ಯ ಕಾರ್ಮಿಕ ಅಧ್ಯಕ್ಷರಾದ ಶ್ರೀ ಮಹಮ್ಮದ್ ಗೌಸ್ ಅವರ ನೇತೃತ್ವದಲ್ಲಿ ಸಂಘಟನೆಯ ಪದಾಧಿಕಾರಿಗಳು ಶೋರೂಂಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಶೋರೂಂನಲ್ಲಿ ಕನ್ನಡಕ್ಕಿಂತ ಆಂಗ್ಲ ಭಾಷೆಯ ಬೋರ್ಡುಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಿರುವುದನ್ನು ಪ್ರಶ್ನಿಸಿದ್ದರು. ಕರ್ನಾಟಕದಲ್ಲಿ ಕನ್ನಡಕ್ಕೆ ಕಾನೂನುಬದ್ಧವಾಗಿ ನಿಗದಿಪಡಿಸಿದ ಪ್ರಮಾಣದ ಆದ್ಯತೆ ನೀಡಬೇಕು ಎಂದು ಆಗ್ರಹಿಸಿದೆ. ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಆಗಿರುವಂತಹ ಶ್ರೀ ಕನ್ನಡಿಗ ಸಮೀರ್ ಅವರು ಮಾತನಾಡಿ, ಕನ್ನಡ ಪದಗಳನ್ನು ಕೇವಲ ಫ್ಲೆಕ್ಸ್ ಪೇಪರ್ನಲ್ಲಿ ಹಾಕಿದ್ದೀರಾ ಮತ್ತು ಆಂಗ್ಲ ಪದಗಳನ್ನು ಲೈಟಿಂಗ್ ಪ್ಲಾಸ್ಟಿಕ್ ಬೋರ್ಡುಗಳಲ್ಲಿ ಪ್ರದರ್ಶಿಸಿರುವುದು ಸರಿಯಲ್ಲ ಎಂದು ಹೇಳಿದರು. ಈ ಬಗ್ಗೆ ಸಂಬಂಧಪಟ್ಟವರಿಗೆ 15 ದಿನಗಳ ಗಡುವು ನೀಡಲಾಗಿದೆ. ನಿಗದಿತ ಅವಧಿಯಲ್ಲಿ ನಿಯಮಾನುಸಾರ ಬದಲಾವಣೆ ಮಾಡದಿದ್ದರೆ ಕಾನೂನಿನ ಕ್ರಮ ಕೈಗೊಳ್ಳಲಾಗುತ್ತದೆ ಎಂದು ಎಚ್ಚರಿಕೆ ನೀಡಲಾಗಿದೆ. ಧನ್ಯವಾದಗಳು. ಪ್ರಜಾಧ್ವನಿ ಟಿವಿ ನ್ಯೂಸ್ ಕನ್ನಡ. ವ್ಯತ್ಯಾಸ ಗೊತ್ತಿದೆ ತಾನೇ? ಇದು ಎಂಟ್ರೆನ್ಸ್ ಅಲ್ವಾ? ಎಂಟ್ರಿ ಪಾಯಿಂಟ್ ಬಂದ ಮೇಲೆ ಮೇನ್ ಬೋರ್ಡ್ ಇದೆ ಬರುತ್ತೆ. ಅದನ್ನೇ ಸರ್ ನಾವೇನು ಹೇಳ್ತಾ ಇದ್ದೀವಿ, ಮೇನ್ ಬೋರ್ಡ್ ಇದು ಬರುತ್ತೆ. ಅಲ್ಲಿ ಸರ್ವಿಸ್ ಕೂಡ ಹಾಕಿರಲ್ಲ, ಅಲ್ಲಿ ಕನ್ನಡ ಇಲ್ವಾ? ಅದು ಕರೆಕ್ಟ್. ಮತ್ತೆ ಕನ್ನಡ ಹಾಕ್ಬೇಕು. ಇಲ್ಲಿ ಸರ್ವಿಸ್ ಇದೆಯಲ್ಲ, ಇದು ಕೂಡ ಹಾಕ್ಬೇಕು. ಇದು ಮೇನ್ ಸ್ಟೈಲ್ ಕೊಟ್ಟು ಇದಕ್ಕೆಲ್ಲ ಪೇಪರ್ ಅಲ್ಲಿ ಹಾಕ್ಸಿದ್ರೆ ಯಾವ ಕಲರ್ ಡಿಮ್ ಆಗುತ್ತೆ? ಅರಿಲ್ಲ, ನಾನು ಅರಿತೀನಿ. ಅದಕ್ಕೆ ನೀವು ಮರ್ಯಾದೆ ಕೊಟ್ಟಿಲ್ಲ ಅಂತಂದ್ರೆ ನಾನು ಅರಿತೀನಿ, ಅದು ಕೂಡ ಮುರಿತೀನಿ. ನೀವು ಅದಕ್ಕೆ ಮರ್ಯಾದೆ ಕೊಡ್ತೀರಾ, ಇದಕ್ಕೆ ಮರ್ಯಾದೆ ಕೊಡ್ತೀರಾ? ನೀವು ಡಿಮ್ ಆಗಿದ್ರೆ ನೀವು ಹೇಳ್ಬೋದು, ಡಿಮ್ ಆಗಿಲ್ಲ ಏನಕ್ಕಾಗಲ್ಲ. ಬಿಸಿಲು ಹೊಡೆದ್ಮೇಲೆ ಅದೇ ಆಗುತ್ತೆ. ಮತ್ತೆ ನೀವು ಇಂಗ್ಲಿಷ್ ಅಲ್ಲಿ ಹಾಕಿರಲ್ಲ, ಅದಕ್ಕೆ ಯಾಕೆ ಕ್ರೌಡ್ ಅಲ್ಲಿ ಹಾಕ್ತೀರಾ? ಕನ್ನಡಿಗ ಸಮೀರ್ ಅಂತ, ಕರ್ನಾಟಕ ಪ್ರಜಾಧ್ವನಿ ವೇದಿಕೆ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು. ಇವತ್ತು ದಾರಾ ಮಿಲ್ ಹತ್ತಿರ ಕಾರ್ ಮಾಸ್ಟರ್ಸ್ ಅಂತ ಕಾರ್ ಶೋರೂಮಿಗೆ ಭೇಟಿ ಕೊಟ್ಟಿವಿ. ಏನಕ್ಕೋಸ್ಕರ ಅಂತಂದ್ರೆ ಇಲ್ಲಿ ಹೊರಗಡೆ ಇರುವಂತ ಎಲ್ಲ ಇಂಗ್ಲಿಷ್ ಬೋರ್ಡ್ಗಳ ಹಾಕೊಂಡು ಯೂಸ್ ಮಾಡ್ತಿದ್ದಾರೆ. ಆದರೆ ಇದಕ್ಕಿಂತ ಮುಂಚೆ ಇವ್ರದ್ದು ತಪ್ಪಿಲ್ಲ. ಇದಕ್ಕಿಂತ ಮುಂಚೆ ರವಿ ಮೋಟಾರ್ಸ್ ಅಂತಿದ್ರು, ಅವರು ಮಾಡಿರೋಂಥ ಎಲ್ಲ ಇದು ಬೋರ್ಡ್ಗಳು. ಇವಾಗ ನಾವೆಲ್ಲ ಮಾಹಿತಿ ಎಲ್ಲ ಕೊಟ್ಟಿದ್ದೀವಿ. ಎಷ್ಟು ಪರ್ಸೆಂಟ್, 70% ಕನ್ನಡ ಇರಬೇಕು, 30% ಮಾಹಿತಿ ಕೊಟ್ಟಿದ್ದೀವಿ. 1 ವೀಕ್ ಗಡುವು ಕೇಳ್ತಿದ್ರೆ, ಆಮೇಲೆ ಅದು ತೆಗೆದಿಲ್ಲ ಅಂತಂದ್ರೆ ನಮ್ಮ ಸಂಘಟನೆ ಹೋರಾಟವನ್ನು ಮಾಡಿ ಇದು ಕಿತ್ತು ಬಿಸಾಕುವಂತ ಕೆಲಸ ಈ ನಮ್ಮ ಸಂಘಟನೆ ಮಾಡುತ್ತಂತ ನಾನು ಹೇಳಕ್ ಇಷ್ಟಪಡ್ತೀನಿ ಸ್ನೇಹಿತರೆ.